ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ನಮ್ಮದು ಇಲ್ಲಿ ನಮ್ಮ ರೂಮ್ ಇದೆ, ನೀವು ನೋಡಿದ್ದೀರಲ್ಲ. ಈ ರೂಮ್ ಪಕ್ಕಕ್ಕೆ ಒಂದು ಆಫೀಸ್ ರೂಮ್ ಥರ ಇದೆ. ಸೊ ಇಲ್ಲಿ ಡೆಸ್ಕ್ ಇದೆ, ಹಾಗೆ ಏನು ಆ ಕಡೆ ಈ ಕಡೆ ಇಟ್ಕೊಳ್ಳೋಕ್ಕೆಲ್ಲ ಇದೆ. ಸೊ ಈ ಒಂದು ಸ್ಪೇಸ್ ದೊಡ್ಡದಾಗಿದೆ. ಇದು ಸ್ಲ್ಯಾಂಟೆಡ್ ಇದೆ. ಇದು ಒಂದು ಸ್ವಲ್ಪ ಇಲ್ಲಿ AC ಡಕ್ಟ್ ಇದೆ. ಸೊ ಈ ಪೋರ್ಷನ್ನ ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಚರಿಗೆ ಆಟ ಆಡೋಕ್ಕೆ, ಅವಳಿಗೆ ಓದೋಕ್ಕೆ ಅಥವಾ ಚಿಕ್ಕದಾಗಿ ಒಂದು ನ್ಯಾಪ್ ತೊಗೊಳಕ್ಕೆ ಅವಳಿಗೆ ಒಂದು ಸೆಟ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ತುಂಬ ಮೆಸ್ಸಿದೆ. ಎಷ್ಟು ಕಸ ತೆಗ್ದಿದ್ದೀವಿ ಅಂತಂದರೆ, ಒಂದು ದೊಡ್ಡ ಬ್ಯಾಗ್ ಅಷ್ಟು ಬರೀ ಪೇಪರ್ಸ್ ಒಳಗೆ ಬರೆದಿರೋದು, ಪೇಂಟ್ ಮಾಡಿರೋವಂಥದ್ದು ಅಥವಾ ಬೇಡದಾಗಿರೋವಂಥದ್ದು ಬಹಳಷ್ಟು ಇತ್ತು. ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀವಿ. ರೈಟ್ ನಾವು ನಮ್ಮ ರೂಮು ಹರಿಕೆ ನಿಟ್ಟಾಗಿರೋ ರೂಮ್ ಥರ ಇದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಹೇಗೆ ಅರೇಂಜ್ ಮಾಡ್ತೀನಿ ಆ್ಯಂಡ್ ಅವಳದೇ ಆದಂತಹ ಒಂದು ರೂಮ್ನ ಮಾಡೋಣ ಅಂತ ಹೇಳ್ಬಿಟ್ಟು. ಅವಳಿಂದ ಚಿಕ್ಕವಳಲ್ವ, ಸೊ ಅವಳಿಗೆ ಜಸ್ಟ್ ಸಪ್ರೇಟ್, ನಮ್ಮಿಂದ ಸಪ್ರೇಟ್ ಈ ಕಡೆ ಇರೋ ಥರ ಮಾಡೋಣ ಅಂತ ಹೇಳಿ. ಸೊ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾನು ನಿನ್ನೆ ಶಾಪಿಂಗ್ ಮಾಡಿ ತೊಗೊಂಬಂದೆ. ಸೊ ಸ್ವಲ್ಪ ಹೊತ್ತಿಂದ ನನ್ನ ಹಸ್ಬೆಂಡ್ ಅದನ್ನೇ ಮಾಡ್ತಾಯಿದ್ವಿ, ಅದನ್ನೇ ಸೆಟ್ ಮಾಡ್ತಾ ಇದ್ದೀವಿ. ಹೋಪ್ ಫಾರ್ ದ ಬೆಸ್ಟ್, ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅವಳಿಗೆ ಇದು ಒಂಥರ ಸರ್ಪ್ರೈಸ್ ಥರ. ಹಾಗೆ ಅವಳು ಯಾವಾಗ ಬರ್ತಾಳೆ, ಏನು ಎತ್ತ ಅಲ್ಲ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಎಸ್, ಚರಿನ ನಾನು ಬೇರೆ ಮಲಗಿಸಲ್ಲ, ಬಟ್ ಅವಳು ನನಗೆ ರೂಮ್ ಬೇಕು ಅಂತ ಕೇಳಿದ್ಲು. ಮಕ್ಕಳಿಗೊಂದು ಆಸೆ ಇರುತ್ತಲ್ವ, ಅವ್ರದ್ದೇ ಆದಂಥ ಒಂಥರ ಮ್ಯಾಜಿಕಲ್ ಇರೋವಂಥ ಒಂದು ಚಿಕ್ಕದಾದಂಥ ಸ್ಪೇಸ್ ಇರಬೇಕು ಅಂತ ಹೇಳಿ. ಸೊ ಹಾಗಾಗಿ ಇದು ಬಂದು ನಮ್ಮ ಆಫೀಸ್ ರೂಮ್ ಅಂತ ಹೇಳ್ಬೋದು, ಆಫೀಸ್ ಏರಿಯಾ. ಸೊ ಇದನ್ನು ನಾನು ಚರಿಯ ರೂಮಾಗಿ ಮಾಡೋಣ ಅಂತ. ಸೊ ರೈಟ್ ನಾವು ಇದು ತುಂಬಾ ಮೆಸ್ಸಿ ಇದೆ, ಯಾಕಂದರೆ ನಾವು ಅಷ್ಟಾಗಿ ಯೂಸ್ ಮಾಡೋದಿಲ್ಲ ಆ ಪೋರ್ಷನನ್ನು. ಸೊ ಹಾಗಾಗಿ ಅಲ್ಲಿರೋ ಅಂಥದ್ದನ್ನೆಲ್ಲ ತೆಗೆದು, ಅಂದರೆ ಏನೇನು ಬೇಡದಾಗಿರೋ ಅಂಥದ್ದು ವಸ್ತು ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ತೆಗೆದುಬಿಟ್ಟು ನನ್ನ ಹಸ್ಬೆಂಡು ವ್ಯಾಕ್ಯೂಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಚರಿಗೆ ಯಾವ ಥರ ಇರಬೇಕಂದ್ರೆ ಒಂಥರ ಪ್ರಿನ್ಸಸ್ ಫೀಲ್ ಕೊಡಬೇಕು, ಪ್ರಿನ್ಸಸ್ ರೂಮ್ ಥರ ಫೀಲ್ ಕೊಡಬೇಕು. ಆ ಥರದನ್ನು ಅವಳು ಇಷ್ಟಪಡ್ತಾಳೆ. ಸೊ ಹಾಗಾಗಿ ನಾನು ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೆ. ಅದಾದಮೇಲೆ ನಾನು ಫಸ್ಟ್ ಅಷ್ಟು ರೂಮ್ನ ಕ್ಲೀನ್ ಮಾಡಿಬಿಟ್ಟು ಅಷ್ಟರಲ್ಲಿ ನಮಗೆ ಮಧ್ಯಾಹ್ನ ಅಡುಗೆ ಮಾಡಿಕೊಟ್ಟು ಊಟ ಮಾಡೋ ಅಷ್ಟರಲ್ಲಿ ನಮಗೆ ಮಧ್ಯಾಹ್ನ ಆಗೋಯ್ತು. ಸೊ ಮಧ್ಯಾಹ್ನ ನಮಗೆ ಒಂದು ಫಂಕ್ಷನ್ಗೆ ಕರೆದಿದ್ರು, ಒಂದು ಈವೆಂಟ್ಗೆ. ಇದು ಬಂದು ಬೇಬಿ ಶವರು. ಸೊ ಇವ್ರು ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಒಂದೇ MD ಆ್ಯಂಡರ್ಸನ್ನಲ್ಲೇ ವರ್ಕ್ ಮಾಡ್ತಾರೆ ಅವ್ರ ವೈಫು. ಸೊ ಅವ್ರದ್ದು ಬೇಬಿ ಶವರ್ಗೆ ಹೋಗಿದ್ವಿ. ಅಲ್ಲಿ ಅವರಿಬ್ಬರಿಗೂ ಕಪಲ್ಗೂ ಆಟ ಆಡಿಸ್ತಾ ಇದ್ರು, ಕ್ವೆಶನ್ಸ್ಗಳನ್ನು ಕೇಳ್ತಾಯಿದ್ರು. ಅಂದರೆ ಮಗು ಬಗ್ಗೆ, ಲೈಕ್ ಮಗುನ ಯಾರು ತುಂಬ ಇಷ್ಟಪಡ್ತಾರೆ, ಮಗುಗೇನಾದ್ರು ಒಂದು ಚಿಕ್ಕ ಗಾಯ ಆದ್ರೂ ಯಾರು ಅಳ್ತಾರೆ, ಈ ಥರದ್ದು ಫನ್ನಿ ಆಗಿರ್ಬೋದು ಅಥವಾ ಆ ಥರದ್ದು ಕ್ವೆಶನ್ಸ್ಗಳನ್ನು ಕೇಳ್ತಾಯಿದ್ರು. ಸೊ ಹಾಗಾಗಿ ಅಲ್ಲೆಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆ ಒಂದಿಷ್ಟು ಸ್ನ್ಯಾಕ್ಸ್ಗಳನ್ನ ಇಟ್ಟಿದ್ದು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ಆ್ಯಕ್ಚುಲಿ ಏನಂತಂದರೆ, ತುಂಬ ಜನ ಕ್ರೌಡ್ ಇದ್ದ ಕಾರಣ ಜಾಸ್ತಿ ನಾನು ವಿಡಿಯೋ ಏನೂ ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ಅವತ್ತಿನ ದಿನ ನನಗೆ ಏನೋ ತುಂಬ ಜಾಸ್ತಿ ಕೆಲಸ ಮಾಡಿ ಊಟ ಸರಿಯಾಗಿ ಮಾಡದೇ ಇರೋ ಕಾರಣಕ್ಕೆ ಮೇ ಬಿ ನನಗೆ ತುಂಬ ಹೆಡ್ಡೇಕ್ ಬಂದಿತ್ತು. ಸೊ ಹಾಗಾಗಿ ನನಗೆ ಜಾಸ್ತಿ ನಾನು ಹೊರಗಡೆ ಸ್ವಲ್ಪ ಗಾಳಿ ತೊಗೊಳ್ಳೋಣ ಅಂತ ಹೊರಗಡೆನೇ ಕೂತಿದ್ದೆ. ಸೊ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿ ಮತ್ತೆ ಬಂದು ನೆಕ್ಸ್ಟ್ ಡೇ ಸಂಡೇ ಇತ್ತು. ಸೊ ಮತ್ತೆ ಸಂಡೇ ಬೆಳಗ್ಗೆಯಿಂದನೇ ಲೈಕ್ 7 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಲೈಕ್ ಅರ್ಲಿ ಇನ್ ದ ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಆಗಿ ನನ್ನ ತಲೆ ಎಲ್ಲ ಲೈಕ್ ಕ್ಲೀನಾಗಿ ಮಾಡ್ಕೊಂಡು ಇಲ್ಲ, ನನ್ನ ತಲೆಯಲ್ಲಿ ಬರೀ ಅದೇ ಇತ್ತು, ಸೆಟ್ ಮಾಡಬೇಕು ಅಂತ ಹೇಳಿ. ಬಿಕಾಸ್ ನಮಗೆ ಸಿಗೋದೇ ವೀಕೆಂಡ್ಸ್ ಅಷ್ಟೇ ಸಿಗುತ್ತೆ ನಮಗೆ ಹೋಲ್ ಡೇ. ಅದರೊಳಗೂ ನಾವು ಗ್ರಾಸರಿ ಶಾಪಿಂಗಿಗೆ ಹೋಗಬೇಕು, ಲಾಂಡ್ರಿ ಹಾಕಬೇಕು, ಮತ್ತು ನೆಕ್ಸ್ಟ್ ಡೇ ಏನು ಸಂಡೇ ಈವ್ನಿಂಗಿಂದ ಮತ್ತು ನೆಕ್ಸ್ಟ್ ಮಂಡೇಗೆ ನಾವೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ನಾನು LED ಲೈಟ್ಸ್ ಹಾಕೋಣ ಅಂತ ಅನ್ನಿಸ್ತು, ಬಟ್ ಬೇಡ ಅಂತ ಹೇಳ್ಬಿಟ್ಟು ಈ ಥರದೊಂದು ಲೈಟ್ಸ್ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಈ ಸ್ಲ್ಯಾಂಟೆಡ್ ರೂಫ್ ಇದೆಲ್ಲ, ಸೊ ಅಲ್ಲಿ ಮೇಲಿಂದ ಕೆಳಗಿನ ತನಕ ಹಾಕಿದೆ. ಆ್ಯಂಡ್ ಚರಿದು ಇದು ಮುಂಚೆನೇ ಇತ್ತು, ಕೆನಾಪಿ ಇದು ಒಂಥರ
ಸೊಳ್ಳೆ ಪರ್ದೆ. ಸೊ ಅದನ್ನು ಪಿಂಕ್ ಕಲರು, ಅದರಲ್ಲಿ ಹಾರ್ಟ್ಸ್ ಇದೆ, ತುಂಬ ಚೆನ್ನಾಗಿದೆ ಅದು. ಸೊ ಅದನ್ನು ಹಾಕ್ಬಿಟ್ಟು ನೋಡಿದ್ರಲ್ಲ ಲೈಟ್ಸು ಒಂಥರ ಬಲ್ಬ್ ಥರ ಇದೆ ಲೈಟ್ಸ್. ಸೊ ಅದೊಂಥರ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಅದೇ ಲೈಟ್ ತುಂಬ ಕಲರ್ಫುಲ್ ಲೈಟ್ ಆದರೆ ಕಣ್ಣಿಗೆಲ್ಲ ಸ್ವಲ್ಪ ಅಷ್ಟು ಸರಿ ಅನ್ನಿಸ್ಲಿಲ್ಲ ನನಗೆ. ಸೊ ಹಾಗಾಗಿ ಆ ಲೈಟ್ನ ತೆಗೆದುಬಿಟ್ಟೆ. ಇದಾದರೆ ಗೋಲ್ಡನ್ ಡಿಮ್ ಲೈಟ್ಸ್ ಇದೆ, ಆರಾಮಾಗಿ ರಾತ್ರಿನೂ ಹಾಕ್ಕೋಬೋದು ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಒಂದಿಷ್ಟು ಸ್ಟಿಕ್ಕರ್ಸ್ಗಳಿತ್ತು, ಅಂದರೆ ಗೋಡೆಗೆ ಹಚ್ಚೋಕ್ಕೆ. ಸೊ ಅದನ್ನು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಹಿಂದಿನ ನಾವೇನು ಇದು ಬಂದ್ವಲ್ಲ ಅಲ್ಲಿ ಇತ್ತು ಇದೆಲ್ಲ, ಅಲ್ಲಿ ಹಚ್ಚಿದ್ದೆ. ಸೊ ಅದನ್ನೆಲ್ಲ ನಾನು ಒಂದು ಕವರಿಗೆ ಹಚ್ಚಿ ಇಟ್ಟಿದ್ದೆ ಹಾಗೇನೆ. ಅದು ಸಿಕ್ತು ನನಗೆ, ಇಲ್ಲಾಂದರೆ ಮತ್ತೆ ಶಾಪಿಂಗ್ ಹೋಗ್ಬೇಕಿತ್ತು. ಸೊ ಅದನ್ನೇ ಹಚ್ಚುತ್ತಾ ಇದ್ದೆ. ಹಾಗೆಯೇ ಇದು ಬಂದು ಮಂಡೇ ಅನಿಸುತ್ತೆ, ಮಂಡೇ ಈವ್ನಿಂಗು ಕೆಲಸದಿಂದ ಬಂದಮೇಲೆ ಅಡುಗೆ ಎಲ್ಲ ಬೇಗನೆ ಮಾಡ್ಕೊಂಡ್ವಿ ನಾವು. ಸೊ ಅಡುಗೆ ಎಲ್ಲ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಈ ಅಡುಗೆ ಮನೆದು ಏನು ಶೆಲ್ಫ್ ಎಲ್ಲ ಇರುತ್ತಲ್ಲ ಮೇಲ್ಗಡೆ ಕ್ಲೀನಾಗಿ ಸ್ಪ್ರೇ ಮಾಡಿ ವೈಪ್ಸಿಂದ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಹಾಗೆಯೇ ಮೈಕ್ರೋವೇವನ್ ಕೂಡ ಅಷ್ಟೇ, ಅದ್ರ ಮೇಲ್ಗಡೆ ಏನು ಚೂರು ಸ್ವಲ್ಪ ನಾವು ಮೈಕ್ರೋವೇವ್ ಅಷ್ಟಾಗಿ ಯೂಸ್ ಮಾಡೋದು, ಬಟ್ ಸ್ಟಿಲ್ ಅದು ಇದು ಬಿಸಿ ಮಾಡಿದಾಗ ಒಂಚೂರು ಸಿಡದೇ ಇರುತ್ತಲ್ಲ. ಸೊ ಅದನ್ನೆಲ್ಲ ಕ್ಲೀನಾಗಿ ತೆಗೆದು ವೈಪ್ ಮಾಡಿ. ಹಾಗೆಯೇ ಇದು ಬಂದು ಏನು ಸ್ಪೈಸಸ್ ಎಲ್ಲ ಇಡ್ತೀನಿ ನಾನು. ಅದನ್ನು ತಿರುಗಿಸಿದ್ರೆ ನಮ್ಗೆ ಯಾವ್ದು ಬೇಕೋ ಅದು ಸಿಗುತ್ತೆ. ಸೊ ಅದನ್ನು ಒಟ್ಟು ಎಲ್ಲದನ್ನು ಡಿಶ್ ವಾಷರಿಗೆ ಹಾಕೋವಂಥದ್ದನ್ನೆಲ್ಲ ಡಿಶ್ ವಾಷರಿಗೆ ಹಾಕಿ ಆ್ಯಂಡ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ಯಾಟಿಯೋ ಕ್ಲೀನಿಂಗು. ಇದು ಆ್ಯಕ್ಚುಲಿ ಟ್ಯೂಸ್ಡೇನಾ ಯಾವತ್ತೋ ಒಟ್ಟು ಬರೋ ಹಿಂದಿನ ದಿನನೋ ಅಥವಾ ಆ ಥರ ಅನ್ಸುತ್ತೆ, ಬರೋ ಹಿಂದಿನ ದಿನ ಅಂದ್ಕೊಳ್ತೀನಿ. ಇಲ್ಲಿ ನಮಗೆ ಆ್ಯಕ್ಚುಲಿ ಒಂದು ಆಲ್ರೆಡಿ ಸೋಲಾರ್ ಲೈಟ್ಗಳನ್ನ ಹಾಕಿದ್ದೀನಿ. ಅದು ಸುಮಾರು ವರ್ಷ ಆಯಿತು, ಒಂದು 3 ವರ್ಷ ಆಯಿತು. ಅದು ಅಷ್ಟಾಗಿ ಬ್ರೈಟ್ ಇಲ್ಲ. ಸೊ ಹಾಗಾಗಿ ಇನ್ನೊಂದು ಸೆಟ್ ಆಫ್ ಲೈಟ್ಸ್ನ ತರಿಸ್ಕೊಂಡೆ ನಾನು, ಸೇಮ್ ಬ್ರ್ಯಾಂಡೇ, ಬಿಕಾಸ್ ಅದು ತುಂಬ ವರ್ಷ ಬಂದಿದೆ ನಮಗೆ. ಹಾಗಾಗಿ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವೇನು ಆನ್ ಮಾಡೋದು ಆಫ್ ಮಾಡೋದು ಏನು ಬೇಕಾಗಿಲ್ಲ. ಲೈಟ್ಗೆ ಅದೇ ಆನ್ ಆಗುತ್ತೆ, ಅದೇ ಆಫ್ ಆಗುತ್ತೆ. ಸನ್ಲೈಟ್ ಯೂಸ್ ಮಾಡ್ಕೊಂಡು ಆನ್ ಆಗುತ್ತೆ. ಸೊ ಇಲ್ಲಿ ನಾನು ಪ್ಯಾಟಿಯೋದಲ್ಲಿ ಎದುರುಗಡೆ ಒಂದು ದೊಡ್ಡ ಮರ ಇದೆ, ಅಷ್ಟೇನು ಹತ್ತಿರ ಇಲ್ಲ, ಬಟ್ ಸ್ವಲ್ಪ ದೂರ ಇದೆ. ಬಟ್ ಗಾಳಿಗೆ ಸಣ್ಣ ಸಣ್ಣ ಎಲೆಗಳು ಮತ್ತು ಆ ಥರದ್ದೆಲ್ಲ ಬಿದ್ದಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನನಗೆ ಇವಾಗ ಏನಾಗ್ಬಿಡ್ತದೆ ಅಂದರೆ ಚೂರು ಡಸ್ಟ್ ಎಕ್ಸ್ಪೋಸ್ ಆದರೂ ಕೂಡ ಗಂಟ್ಲು ನೋವು, ಉರಿ ಮತ್ತು ಮೂಗಲೆಲ್ಲ ಒಂಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಬೈದರು ಫಸ್ಟು ಮಾಸ್ಕ್ ಹಾಕೋ ಅಂತ ಹೇಳಿ. ಸೊ ಹಾಗಾಗಿ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಷ್ಟೇ, ಜಾಸ್ತಿ ಏನೂ ಗಲೀಜಿರಲಿಲ್ಲ. ಸೊ ಡ್ರೈ ಲೀಫ್ಗಳಿದಾವಲ್ಲ, ಸೊ ಅದೇ ಒಂಥರ ಚೆನ್ನಾಗಿ ಅನಿಸಲ್ಲ. ಪ್ಯಾಟಿ ಒಂಥರ ಏನೋ ಚೆನ್ನಾಗಿ ಕ್ಲೀನ್ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಕುತ್ಕೊಳ್ಳೋಕ್ಕೆ, ಎಂಜಾಯ್ ಮಾಡೋಕ್ಕೆ. ಆ್ಯಂಡ್ ಎಲ್ಲರೂ ಹಾಸ್ಕೊಂಡು ಪ್ಯಾಟಿಯೋನ ಯೂಸ್ ಮಾಡ್ಕೋಬೋದು, ರಾತ್ರಿ ಹೊತ್ತು ಇಲ್ಲೇ ಊಟ ಮಾಡ್ಬೋದು, ಈ ಥರ ಅಂದ್ಕೊಂಡು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ನಾನೇನು ಲೈಟ್ ತರಿಸಿದ್ನಲ್ಲ ಸೋಲಾರ್ ಲೈಟ್ಸ್, ಅದನ್ನು ಕೂಡ ಹಳೇದೇನು ತೆಗಿಲಿಲ್ಲ ಆ್ಯಕ್ಚುಲಿ. ಹಳೇದು ಸೋಲಾರ್ ಲೈಟ್ ನಾನು ತೆಗಿಲಿಲ್ಲ. ಅದ್ರ ಮೇಲೇ ಅದು ಒಂಚೂರು ಲೈಟಾಗಿರುತ್ತೆ. ಲೈಟ್ ಏನು ಅಷ್ಟಾಗಿ ಬ್ರೈಟ್ ಇಲ್ಲ, ಬಟ್ ಸ್ಟಿಲ್ ಅದೊಂಥರ ಲುಕ್ ಆ್ಯಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಾನೇನು ಪ್ಲ್ಯಾನ್ ಮಾಡಿ ಇದೇ ಥರ ಬರಬೇಕು ಅದೇ ಥರ ಬರಬೇಕು ಅಂತೇನಿಲ್ಲ. ಆ್ಯಕ್ಚುಲಿ ನಂದು ಐಡಿಯಾ ಏನಿತ್ತು ಅಂತಂದರೆ ಮೇಲ್ಗಡೆ ಹಾಕೋದಿತ್ತು. ಸೊ ಲೈಟ್ ಮೇಲ್ಗಡೆಯಿಂದ ಚೆನ್ನಾಗಿ ಬೆಳಕು ಬೀಳುತ್ತೆ. ಬಟ್ ನನ್ನ ಹತ್ರ ಅಷ್ಟು ಟೈಮ್ ಇರಲ್ಲ, ಬಿಕಾಸ್ ಮೊಳೆ ಎಲ್ಲ ಹೊಡಿಬೇಕಿತ್ತು ಅದಕ್ಕೆ ಮೇಲ್ಗಡೆ ಗೋಡೆಗೆ. ಹಾಗೆ ಇಲ್ಲೇ ಹಾಕೋಣ, ಆಮೇಲೆ ನೋಡೋಣ ನೆಕ್ಸ್ಟ್ ವೀಕ್ ಯಾವಾಗಾದರೂ ಅವ್ರು ಬಂದಮೇಲೆ ಬೇಕಾದ್ರೆ ಸರಿ ಮಾಡ್ಕೊಬಾರ್ದು. ಸದ್ಯಕ್ಕೆ ಈ ಥರ ಲೈಟ್ಸ್ನ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಇದು ಬಂದು ಒಂದು ಫೆನ್ಸ್ ಥರ ಇದೆ ವುಡನಿಂದು. ಆಲ್ರೆಡಿ ಹಳೇದು ಲೈಟ್ ಇದೆ, ನೀವು ನೋಡ್ತಾ ಇರ್ಬೋದು. ಈಗ ಹೊಸ ಲೈಟ್ ಅದ್ರ ಮಧ್ಯಕ್ಕೆ ಹಾಕ್ತಾ ಇದ್ದೀನಿ. ಸೊ ಒಂದು ಹಳೇದು ಒಂದು ಹೊಸದು ಆ ಥರ ಇರಲಿ, ಅಟ್ಲೀಸ್ಟ್ ಒಂಥರ ಲೈಟ್ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಆ್ಯಂಡ್ ಈ ಸೋಲಾರ್ ಲೈಟ್ ಏನಂತಂದರೆ ನಾವು ಫಸ್ಟ್ ಅಲ್ಲಿ ಹಳೆ ಮನೇಲಿ ಇದ್ವಲ್ಲ, ಸೊ ಅವಾಗೂ ನನಗೆ ಪ್ಯಾಟಿಯೋದಲ್ಲಿ ಒಂಥರ ಈ ಥರ ಲೈಟ್ ಇದ್ರೆ ಚೆನ್ನಾಗಿ ಅನಿಸುತ್ತೆ, ಒಂಥರ ವೈಬ್ಸ್. ಐ ಲೈಕ್ ಇಟ್. ಕತ್ಲಿದ್ರೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಸೊ ಆ್ಯಂಡ್ ನಮಗೆ ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಮರೆತು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿರೋವಂಥದ್ದು. ಅದಾಗೆ ಬೆಳಗ್ಗೆ ಆದ ತಕ್ಷಣ ಆಫ್ ಆಗುತ್ತೆ, ರಾತ್ರಿ ಆದ ತಕ್ಷಣ ಅದು ಪಾಡಿಗೆ ಅದು ಆನ್ ಆಗುತ್ತೆ. ಸೊ ಈ ಥರ ಕಾಣಿಸ್ತಾ ಇದೆ ಹೊಸ ಲೈಟು ಪ್ಲಸ್ ಹಳೆ ಲೈಟು ಸೇರಿಬಿಟ್ಟು. ಹಾಗೆಯೇ ರಾತ್ರಿ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದಮೇಲೆ ಸೊ ಚರಿಗೆ ಈ ಥರದೊಂದು ಸ್ಟಿಕ್ಕರ್ಸ್ ತರಿಸಿದ್ದೆ, ನೈಟ್ ಗ್ಲೋ ಆಗುತ್ತಲ್ಲ ಆ ಥರ ಸ್ಟಿಕ್ಕರ್ಸ್ ಅದು.
ಸ್ಟಾರ್ಸ್ ಇದೆ, ಚಿಕ್ಕ ಚಿಕ್ಕದು ಪುಟಾಣಿ ಸ್ಟಾರ್ಸ್ ಇದೆ. ಆ್ಯಂಡ್ ನಮ್ಮ ಗೋಡೆಗೆ ಈ ಥರ ಒಂದು ರಫ್ ಸರ್ಫೇಸ್ ಇದೆ, ಅದಷ್ಟು ನೀಟಾಗಿ ಅಂಟ್ಕೊಳ್ಳಲ್ಲ. ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್. ಚರಿಗೆ ಈ ಥರದ್ದು ನೈಟ್ ಗ್ಲೋ ಆಗೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಇದು ಹೆಂಗೆ ಅಂತಂದರೆ ಸ್ಟಾರ್ಸು ಅದಕ್ಕೊಂದು ಸ್ವಲ್ಪ ಲೈಟ್ ಬೀಳಬೇಕು, ಸನ್ಲೈಟ್ ಅಥವಾ ಯಾವುದಾದ್ರೂ ಮಾಮೂಲಿ ಲೈಟ್ ಎಲ್ಲ ಬಿದ್ದರೆ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಲೈಟ್ ಆಫ್ ಆದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದೊಂದು ಬ್ರೆಡ್ ಸ್ಪ್ರೆಡ್ನ ತೊಗೊಂಡು ಬಂದಿದ್ವಿ, ಕ್ಯೂಟಾಗಿದೆ, ಪಿಂಕ್ ಕಲರು ಫ್ಲವರ್ಸ್ ಇದೆ, ಅದರಲ್ಲಿ ಸಣ್ಣ ಪ್ರಿಂಟು ತುಂಬ ಇಷ್ಟ ಆಯಿತು. 100% ಕಾಟನ್ ಇದು. ಸೊ ಅದನ್ನು ಹಾಕಿ ಪಿಲ್ಲೋ ಎಲ್ಲ ಸೆಟ್ ಮಾಡಿ, ಇನ್ನೂ ಟಾಯ್ಸ್ ಏನೂ ಇಟ್ಟಿಲ್ಲ. ಸೊ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು. ಒಂದು ಚಿಕ್ಕ ಫ್ಯಾನ್ ಇಟ್ಟಿದ್ದೀನಿ ಆ್ಯಂಡ್ ಅವಳಿಗೆ ಇಷ್ಟ ಆಗುವಂತಹ ಕಾರ್ಟೂನು ಪಿಕ್ಚರ್ಸ್ಗಳನ್ನು ಹಾಕಿದ್ದೀನಿ ಆ್ಯಂಡ್ ಲೈಟ್ಸ್ ಹಾಕಿದ್ದೀನಿ. ಬೆಡ್ ಇದೆ, ಒಂದು ಸ್ಟಿಕರ್ಸ್ ಹಚ್ಚಿದ್ದೀನಿ, ಹಾಗೆ ಒಂದು ಮ್ಯಾಟ್ನ ಹಾಕಿದ್ದೀನಿ ಈ ಕಡೆ ಸೈಡು ಪಿಂಕ್ ಕಲರು. ಹೋಪ್ಫುಲಿ ಅವಳಿಗೆ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಇದೇನು ಇದೆಯಲ್ಲ ಬ್ಲ್ಯಾಂಕೆಟ್ ಏನಿದೆಯಲ್ಲ ಅದು ಅಷ್ಟೇ ಯೂನಿಕಾರ್ನ್ದು, ನೈಟ್ ಗ್ಲೋ ಆಗುತ್ತೆ. ಅಂದರೆ ಕತ್ಲಾದಾಗ ಅದ್ರೊಳಗಿರೋಂತಹ ಯೂನಿಕಾರ್ನು ಗ್ಲೋ ಆಗುತ್ತೆ. ನನ್ನ ತಮ್ಮ ಕೊಟ್ಟು ಕಳಿಸಿದ್ದ ಅದನ್ನು. ಸೊ ಅದನ್ನು ನಾನು ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ವುಡನ್ ಬಿನ್ನಲ್ಲಿ ಅವಳಿಗೆ ಬೇಕಾದಂತಹ ಕಲರ್ಸ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಅವಳಿಗೆ ಪೆನ್ಸಿಲ್, ಎರೇಸರ್ ಮತ್ತು ಶಾರ್ಪ್ನರ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಆ್ಯಂಡ್ ಚಿಕ್ಕದೊಂದು ನೈಟ್ ಲೈಟು ಸೊ ಈ ಥರ ಒಂದು ಕ್ಯೂಟಾಗಿ ಚಿಕ್ಕದಾಗಿ ಅರೇಂಜ್ ಮಾಡಿದ್ದೀನಿ. ಹೆಂಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ, ಬಟ್ ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಆ್ಯಂಡ್ ಕೆಳಗಡೆ ರೂಮ್ ಇದು ನಮ್ಮ ಅತ್ತೆ ಮಾವ ಇರುವಂತಹ ರೂಮು. ಸೊ ಇದನ್ನು ಅಷ್ಟೇ ಎಲ್ಲ ಕಸ ಹೊಡೆದು ನೀಟಾಗಿ ನೆಲ ಒರೆಸಿ ಆ್ಯಂಡ್ ಕ್ಯಾಂಡಲ್ನ ಹಚ್ಚಿದ್ದೀನಿ. ಅದು ರೂಮೆಲ್ಲ ಒಂಥರ ಫ್ರೆಶ್, ಒಂಥರ ಅರೋಮಾ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಾಟನ್ದು ನನ್ನ ಇಂಡಿಯಾದಿಂದ ತಂದಿದ್ದೊಂದು ಬೆಡ್ ಸ್ಪ್ರೆಡ್ ಇತ್ತು, ಚೆನ್ನಾಗಿತ್ತದು. ಸೊ ಅದನ್ನು ಹಚ್ತಾ ಇದ್ದೀನಿ. ಹಾಗೆಯೇ ಅಲ್ಲಿ ಇದು ಕೂಡ ಇದೆ ಏನು ಕ್ಲಾಸೆಟ್ಟು. ಸೊ ಕ್ಲಾಸೆಟ್ನು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ, ಆ್ಯಕ್ಚುಲಿ ಹ್ಯಾಂಗರ್ಸ್ ಎಲ್ಲ ಹಾಕಬೇಕಿತ್ತು. ಸೊ ಹ್ಯಾಂಗರ್ಸ್ನ ತೊಗೊಂಡು ಬರಬೇಕು, ಅದನ್ನೆಲ್ಲ ಹಾಕಿ ಸೆಟ್ ಮಾಡೋಣ ಕ್ಲಾಸೆಟ್ನ ಅಂತ ಹೇಳಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕಸ ಎಲ್ಲ ಮೆಟ್ಲುದೆಲ್ಲ ಕಸ ಹೊಡ್ಕೊಂಡು ಅದಾದಮೇಲೆ ಇಲ್ಲಿ ನೆಲ ಒರೆಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದೆಲ್ಲ ಕಸ ಎಲ್ಲ ಇಟ್ಟಿದ್ದೀವಿ, ಎಲ್ಲ ಕಟ್ಟಿ. ಸೊ ನೆಲ ಒರೆಸೋ ಅಂಥದ್ದಿದು. ನನಗಿದೇನು ಮಾಪ್ ಮಾಡೋದು ತುಂಬಾ ಇಷ್ಟ ಆಯಿತು. ಏನಂದರೆ ಅಲ್ಲಿ ನನ್ನ ಕೈ ಏನು ಒರೆಸ್ತಾ ಇದ್ದೀನಲ್ಲ, ಅಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಿದರೆ ಸೊಲ್ಯೂಷನ್ ಇರುತ್ತೆ ಮಾಪ್ ಮಾಡೋದು. ಸೊ ಅದು ನೆಲದ ಮೇಲೆ ಹೋಗಿ ಸ್ಪ್ರೇ ಆಗುತ್ತೆ, ಅದನ್ನು ಒರೆಸೋದಷ್ಟೇ. ಇಟ್ಸ್ ವೆರಿ ಈಸಿ. ಇಂಡಿಯಾದಲ್ಲೆಲ್ಲ ನಮ್ಮದು ಮಾಪ್ ಹೆಂಗಿರುತ್ತೆ ಅಂತಂದರೆ ಬಕೆಟಲ್ಲಿ ನೀರು ಇಟ್ಕೊಂಡು ಅದನ್ನು ಹಿಂಡ್ಕೊಂಡು ಅಥವಾ ಕಾಲಲ್ಲೇನೋ ಹೊತ್ಕೊಂಡು ಅದೆಲ್ಲ ಮಾಡೋದಿರುತ್ತಲ್ಲ, ಇದೆಲ್ಲ ಆಚಾರದ್ದೇನಿಲ್ಲ. ಜಸ್ಟ್ ಸ್ಪ್ರೇ ಕೈಯಲ್ಲೇ ಹ್ಯಾಂಡಲಲ್ಲೇ ಸ್ಪ್ರೇ ಇರುತ್ತೆ, ಸ್ಪ್ರೇ ಹೊಡೆದ್ಬಿಟ್ಟು ಒರೆಸ್ಬಿಟ್ರೆ ನೀಟಾಗತ್ತೆ. ಸೊ ಇಂಡಿಯನ್ ಸ್ಟೋರ್ಸಿಗೆ ಹೋಗಿದ್ದರೆ ಇಂಡಿಯನ್ ಸ್ಟೋರ್ಸಲ್ಲಿ ನಮಗೆ ಮಾವಿನಕಾಯಿ ಸಿಕ್ಕಿತ್ತು. ಸೊ ಮಾವಿನಕಾಯಿನ ಸಣ್ಣಕ್ಕೆ ತುರ್ಕೊಂಡು ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನೀರೊಳಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹಿಂಗೆ ಚೆನ್ನಾಗಿ ಸಾಫ್ಟ್ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಉದ್ದಿನಬೇಳೆ, ಕಡಲೆಬೇಳೆ, ಕೊಬ್ಬರಿ, ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕಾಳು, ಜೀರಿಗೆ, ಸ್ವಲ್ಪ ಮೆಂತೆಕಾಳು, ಉಪ್ಪು ಹಾಕಿ ರುಬ್ಕೊಂಡಿರೋ ಅಂಥದ್ದಿದು. ರುಬ್ಕೊಂಡಿರೋಂತಹ ಮಸಾಲೆನ ನಾನು ಈ ಮಾವಿನಕಾಯ್ದೇನು ಬೇಯಿಸ್ಕೊತಿದ್ನಲ್ಲ, ಸೊ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಂದರೆ ಮೇಲ್ಗಡೆ ನಾವು ಖಾರದ ಪುಡಿ ಹಾಕ್ಬೋದು, ಅಂದರೆ ಖಾರಕ್ಕೆ ತಕ್ಕಂಗೆ. ಹಾಗೆ ಬೆಲ್ಲ ಕೂಡ ಹಾಕಬೇಕಾಗತ್ತೆ. ಹಾಗೆ ಸ್ವಲ್ಪ ಹುಳಿ ಇಲ್ಲ, ಆ್ಯಕ್ಚುಲಿ ನಮ್ಮದು ಇದು ಅಷ್ಟೊಂದು ಹುಳಿ ಇರೋಲ್ಲ, ಇಂಡಿಯಾದಲ್ಲಿ ಸಿಗುತ್ತಲ್ಲ ಆ ಥರ ಹುಳಿ ಇರೋಲ್ಲ. ಹುಳಿ ಏನೋ ಹಾಕೋದು ಬೇಡ. ಅದಾದಮೇಲೆ ನಾನು ಒಗ್ಗರಣೆ, ಇಂಗು, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಮತ್ತು ಜೀರಿಗೆ ಪುಡಿ ಇದನ್ನೆಲ್ಲ ಹಾಕಿ
ತುಪ್ಪದಲ್ಲಾದರೂ ಅಥವಾ ಎಣ್ಣೆಲ್ಲಾದರೂ ಒಗ್ಗರಣೆ ಹಾಕ್ಬೋದು. ತುಂಬಾ ಚೆನ್ನಾಗಾಗಿತ್ತು ಆ್ಯಕ್ಚುಲಿ. ನನಗೆ ಸುಮಾರು ದಿನದಿಂದ ಈ ಥರ ಇಷ್ಟ ಆಯಿತು, ಈ ಬ್ರಾಹ್ಮಿನ್ ಶೈಲ್ ಹುಳಿ ತಿನ್ನಬೇಕು ಅಂತ ಹೇಳಿ. ಸೊ ಗೊಜ್ಜು ಅಥವಾ ಹುಳಿ ಅಂತ ಹೇಳ್ತೀವಿ, ಗೊಜ್ಜು ಆ್ಯಕ್ಚುಲಿ ಇದು ಮಾವಿನಕಾಯಿ ಗೊಜ್ಜು. ಸೊ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನ, ಮಾವಿನಕಾಯಿ ಗೊಜ್ಜನ್ನ ತಿಂದರೆ ಸಖತ್ತಾಗಿರುತ್ತೆ. ನನಗಂತೂ ತುಂಬ ತುಂಬ ಇಷ್ಟ ಆಯಿತು. ಏನೂ ಮಾಡೋಕ್ಕೆ ಇಲ್ದಾಗ, ಲೈಕ್ ಚಪಾತಿ ಪಲ್ಯ ಏನೂ ಇಲ್ದಾಗ ಈ ಥರ ಒಂದು ಗೊಜ್ಜಿದ್ರೆ ಸಾಕು, ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅದಾದಮೇಲೆ ನಾನು ಹಾಗೆ ಸುಮ್ಮನೆ ನೆಕ್ಸ್ಟ್ ಡೇ ಸ್ನ್ಯಾಕ್ ತಿನ್ನಬೇಕಂತ ಅನ್ನಿಸ್ತು ಈವ್ನಿಂಗ್ ಟೈಮಲ್ಲಿ. ಸೊ ಹಾಗಾಗಿ ಸ್ವೀಟ್ ಕಾರ್ನ್ಸ್ ಇತ್ತು, ಫ್ರೋಝನ್ ಸಿಗುತ್ತೆ ನಮ್ಮ ಹತ್ರ, ಯಾವಾಗಲೂ ಇರುತ್ತೆ ಮನೇಲಿ. ಸೊ ಅದಕ್ಕೆ ನಾನು ಒಂಚೂರು ತುಪ್ಪ ಅಥವಾ ಬೆಣ್ಣೆ ಹಾಕಿಬಿಟ್ಟು ಹುರ್ಕೊಂಡು ಅದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಏನು ಖಾರ, ಪೆಪ್ಪರು, ಉಪ್ಪು ಎಲ್ಲ ಹಾಕಿ ನಿಂಬೆಹಣ್ಣು ಹಿಂಡಿದ್ರೆ ಚೆನ್ನಾಗಾಗುತ್ತೆ. ನನ್ನ ಫೇವ್ರೆಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಚರಿಗೂ ತುಂಬಾ ಇಷ್ಟ. ಸೊ ಚರಿ ಬಂದ ತಕ್ಷಣ ಮಾಡ್ಕೊಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಎಸ್, ನೋಡಿದ್ರಲ್ಲ, ಆ್ಯಕ್ಚುಲಿ ಏನಂತಂದರೆ ನನಗೆ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಆಗೇ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ ನಾನು ಬರೀ ಕೆಲಸ ಮಾಡೋದ್ರಲ್ಲೇ ಇದ್ವಿ, ನನ್ನ ಹಸ್ಬೆಂಡೂ ಅಷ್ಟೇ, ನಾನು ಅಷ್ಟೇ. ಸೊ ನೆನಪಾದಾಗಷ್ಟೇ ಒಂದಿಷ್ಟು ಗ್ಲಿಮ್ಸ್ಗಳು ಮಾಡ್ಕೊಂಡಿದ್ದೀವಿ ಅಷ್ಟೇ. ಬಟ್ ಪೂರ್ತಿ ಮನೆ ಯಾವ ಥರ ಕ್ಲೀನ್ ಮಾಡಿದ್ದೀವಿ ಅಂತಂದರೆ ಎಲ್ಲೂ ಸಹಿತ ಒಂದು ಚಿಕ್ಕ ಚಿಕ್ಕ ಧೂಳು ಸಹಿತ ಇರಬಾರ್ದು. ಸೊ ಅಷ್ಟು ನೀಟಾಗಿ ಕೆಳಗಡೆ ಎಷ್ಟು ಕೆಲಸ ಆಯಿತು ಅಂತಂದರೆ, ಇಡೀ ಅಡುಗೆ ಮನೆ ಕಿತ್ತಾಕಿ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು, ಎಲ್ಲ ಶೆಲ್ಫ್ಸು, ಫ್ರಿಡ್ಜ್ ಒಳಗಡೆ ಆ್ಯಂಡ್ ಮೈಕ್ರೋವೇವ್ ಆಗಿರಬಹುದು, ಪ್ರತಿಯೊಂದನ್ನು ಕ್ಲೀನ್ ಮಾಡಿದ್ದೀವಿ. ಹಾಗೆಯೇ ಬಾತ್ರೂಮ್, ಕೆಳಗಡೆ ಇರೋ ಬಾತ್ರೂಮ್, ಯಾಕೆಂತಂದರೆ ನಮ್ಮ ಅತ್ತೆ ಮಾವ ಯೂಸ್ ಮಾಡ್ತಾರೆ. ಸೊ ಅದನ್ನು ಬಾಟಬ್ಬು, ಸಿಂಕು, ಕೆಳಗಡೆನೆಲ್ಲ ಅದೆಲ್ಲ ಒರೆಸಿ ತಿಕ್ಕಿ ತೊಳೆದು, ನೆಕ್ಸ್ಟ್ ನಮ್ಮ ಅತ್ತೆ ಮಾವ ಯೂಸ್ ಮಾಡುವಂತಹ ರೂಮ್, ಅದು ಕೆಳಗಡೆ ಆ್ಯಕ್ಚುಲಿ ಒಂದು ರೂಮ್ ಇದೆಲ್ಲ. ಸೊ ಅದನ್ನು ಫುಲ್ಲು ನೀವು ನೋಡಿದ್ರಲ್ಲ, ಬೆಡ್ಶೀಟೆಲ್ಲ ಹಾಸಿ ಅದನ್ನೆಲ್ಲ ಕಸ ಹೊಡೆದು ನೆಲ ಒರೆಸಿ ಮತ್ತು ಅದು ಸ್ವಲ್ಪ ಮಾಡಿ, ಮತ್ತು ಪ್ಯಾಟಿಯೋ ಕೆಳಗಡೆದು, ಸೊ ಅವ್ರನ್ನ ಸ್ವಲ್ಪ ಕುತ್ಕೊಳ್ಳೋಕ್ಕೆ, ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿ, ಆ್ಯಂಡ್ ದೆನ್ ಹಾಲು, ಲಿವಿಂಗ್ ರೂಮ್ ಕ್ಲೀನ್ ಮಾಡಿ, ಆ್ಯಂಡ್ ದೆನ್ ಚರಿ ರೂಮ್ ಸೆಟ್ ಮಾಡೋದು ಸೀರಿಯಸ್ಲಿ ನನಗೆ ಭಾಳ ಹೊತ್ತು. ಏಕೆಂತಂದರೆ ಅದು ಅಷ್ಟು ದೊಡ್ಡದಿಲ್ಲ. ಇವಾಗ ಆ್ಯಕ್ಚುಯಲ್ ರೂಮ್ ಅಷ್ಟು ದೊಡ್ಡದಿದ್ದರೆ ನಮಗೆ ಸ್ಪೇಸ್ ಇರುತ್ತೆ ಯೂಸ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಸೆಟ್ ಮಾಡೋಕ್ಕೆ. ಬಟ್ ದಿಸ್ ಈಸ್ ಆಫೀಸ್ ರೂಮ್. ಇಲ್ಲಿ ಒಂದು ಚಿಕ್ಕ ಆಫೀಸ್ ವಸ್ತುಗಳು, ಒಂದು ಚೇರ್ ಬಿಟ್ಟರೆ ಅಲ್ಲಿ ಏನೂ ಇಡೋಂಗಿಲ್ಲ, ಅಷ್ಟೇ ಇರೋದು. ಬಟ್ ನನಗೇನು ಚರಿ ಕೇಳಿದ್ಲು ಫೋನಲ್ಲಿ, ಮಮ್ಮಿ ನನಗೆ ರೂಮ್ ಸೆಟ್ ಮಾಡು ಅಂತ ಹೇಳಿ. ಸೊ ನನಗೆ ಅವಳಿಗೆ ಆದಂಥ ಒಂದು ಸಪ್ರೇಟ್ ರೂಮು, ಅವಳದೇ ಆದಂತಹ ಟಾಯ್ಸ್ ಇದ್ದರೆ ಚೆನ್ನಾಗಿರುತ್ತಲ್ಲ, ಇಲ್ಲ ನಮ್ಮ ರೂಮಲ್ಲಿ ಹೋಗಬೇಕು, ಇಲ್ಲ ಅಂತಂದರೆ ಅವ್ರ ಅಜ್ಜಿ ತಾತ ರೂಮ್ ಅಂತ ಆಗಿದೆ ಅದು. ಆ್ಯಂಡ್ ಅವಳಿಂದ ಚಿಕ್ಕವಳಾಗಿರೋದ್ರಿಂದ ಅವಳ ಕೆಳಗೆ ನಾವು ಮೇಲೆ ಇರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದನ್ನೇ ಒಂದು ಚಿಕ್ಕ ಪುಟಾಣಿ ರೂಮ್ ಅಂತ ಸೆಟ್ ಮಾಡೋಣ ಅಂತ ಹೇಳಿಬಿಟ್ಟು, ಏನು ಕಾಟ್ ಹಾಕಿಲ್ಲ, ಜಸ್ಟ್ ಬೆಡ್ನ, ಅಂದರೆ ಮ್ಯಾಟ್ರಸಸ್ ಹಾಕಿದ್ದೀವಿ, ಅದು ಇಷ್ಟು ದಪ್ಪ ಇದೆ. ಸೊ ಅದೇ ಒಂದು ಕಾಟ್ ಥರ ಅನಿಸುತ್ತೆ. ಅದನ್ನು ಹಾಕ್ಬಿಟ್ಟು ನೋಡಿದ್ರಲ್ಲ, ಒಂದಿಷ್ಟು ಸ್ಟಿಕ್ಕರ್ಸ್ಗಳನ್ನು ಹಚ್ಚಿ, ಗ್ಲೋ ಆಗುತ್ತೆ ರಾತ್ರಿ ಹೊತ್ತು ಎಲ್ಲ, ಸ್ಟಾರ್ಸ್ ಥರ ಅದನ್ನೆಲ್ಲ ಹಚ್ಬಿಟ್ಟು, ಲೈಟ್ಸ್ನೆಲ್ಲ ಹಾಕಿ ಒಂಥರ ಅಸ್ಥೆಟಿಕಲಿ ಒಂಥರ ಅವಳಿಗೂ ಖುಷಿ ಅನ್ನಿಸ್ಬೇಕು. ನಾನು ಮೇಲ್ಗಡೆಲ್ಲ ಪರ್ದೆ ಎಲ್ಲ ಹಾಕಿ, ಸೊ ಅದನ್ನೆಲ್ಲ ಥಿಂಕ್ ಮಾಡಿ, ಅದನ್ನೆಲ್ಲ ಮಾಡಿ, ಕೆಲಸಕ್ಕೆ ಹೋಗಿ ಬಂದು ಅಡುಗೆ ಮಾಡಿಕೊಂಡು. ಆ್ಯಂಡ್ ನಿಮಗೆ ಗೊತ್ತಾ, ನಮ್ಮ ಮನೇಲಿ ಬೇಡದಾಗಿರೋಂಥ ವಸ್ತುಗಳು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಷ್ಟೊಂದು ಕಸ ಇದೆನಾ, ಇಷ್ಟೊಂದು ಇಟ್ಕೊಂಡಿದ್ವ ನಾವು ಅಂತ. 6 to 7 ದೊಡ್ಡ ಚೀಲದಷ್ಟು ಬರೀ ಪೇಪರ್ಸು, ಅದು ಇದು ಕೆಲಸ, ರ್ಯಾಪ್. ಬಟ್ ನಾವು ಅವಾಗವಾಗ ಕ್ಲೀನ್ ಮಾಡ್ತಾನೇ ಇರ್ತೀವಿ. ಮನೆ ಕ್ಲೀನ್ ಮಾಡಿದಾಗ ಕ್ಲೀನಾಗಿ ಅನಿಸುತ್ತೆ. ಬಟ್ ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಮಾತ್ರ ಇಷ್ಟೊಂದು ಕಸಗಳು ಹೊರಗೆ ಬರುತ್ತೆ. ಅದು ಎಲ್ಲಿಂದ ಬರುತ್ತೋ, 6 to 7 ದೊಡ್ಡ ಚೀಲದಷ್ಟು ಕಸಗಳನ್ನು ಹೊರಗಡೆ ಹಾಕಿದ್ದೀವಿ. ಆ್ಯಂಡ್ ಇಲ್ಲಿ ಡ್ರಾವರ್ ಆಗಿರ್ಬೋದು, ಬೇಡದೇ ಇರೋ ಅಂಥದ್ದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ, ಬೆಡ್ಶೀಟ್ ಹೊಸದು ತೊಗೊಂಡು ಬಂದು ಚರಿಗೆ ಅದನ್ನು ಹಾಸಿ, ಪ್ಯೂರ್ ಕಾಟನ್ನೇ ಬೇಕು ಅಂತ. ಕ್ಲಾಸೆಟ್, ವಾವ್, ಚರಿದು ಹಳೆ ಬಟ್ಟೆಗಳು, ಅಂದರೆ ಅವಳು ಚಿಕ್ಕವಳಿದ್ದಾಗಿನ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ತೆಗೆದು ಅವಳಿಗೆ ಹೊಸ ಬಟ್ಟೆಗಳನ್ನ ಇಡೋಕ್ಕೆ ಸ್ಪೇಸ್ ಮಾಡಿ, ನಂದೊಂದಿಷ್ಟು ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ಹಾಕ್ಕೊಳ್ದೇ ಇರೋವಂಥದ್ದು, ಯೂಸ್ ಮಾಡದೇ ಇರೋವಂಥದ್ದನ್ನೆಲ್ಲ ಬಿಸಾಕಿ,
ನಮ್ಮ ಬಾತ್ರೂಮ್ನ ಕ್ಲೀನ್ ಮಾಡಿ ಬಿಕಾಸ್ ಚಳಿಗೆ ಬಾಟಬಲ್ ಆಡೋದು ತುಂಬ ಇಷ್ಟ. ಸೊ ಬಾಟಬೆಲ್ಲ ತೊಳೆದು ತುಂಬ ಅಂದರೆ ತುಂಬಾ ಕೆಲಸ ಆಯಿತು. ಆ್ಯಂಡ್ ಹೋಗಿ ಬಂದು ಕೆಲಸಕ್ಕೆ ಹೋಗಿ ಬಂದು 1 ವಾರದಿಂದ ಮಾಡ್ತಾಯಿದ್ದೀನಿ. ನನ್ನ ಮುಖ ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಫಿಸಿಕಲಿ ಪೇಯ್ನ್ ಇದೆ. ಇಲ್ಲಿ ಯಾರು ನಮಗೆ ಕೆಲಸದವ್ರು ಆ್ಯಂಡ್ ನಮ್ಮ ಟೈಮಿಗೆ ಆಗೋದಿಲ್ಲ, ಯಾಕಂತಂದರೆ ನಾವು ಮನೇಲಿ ಇರೋದಿಲ್ಲ. ಸೊ ಎಲ್ಲನೂ ನಾವೇ ಮಾಡ್ಕೊಂಡ್ವಿ. ಫೈನಲಿ ಇವಾಗೆಲ್ಲ ಸೆಟ್ ಆಗಿದೆ. ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ, ಬಿಕಾಸ್ ನಾನು ಎಲ್ಲ ವಿಡಿಯೋ ಮಾಡಿಕೊಂಡು ತೋರ್ಸೋಕ್ಕಾಗಿಲ್ಲ. ಹಾಗಾಗಿ ಒಂದು 4 ಮಾತು ಮಾತಾಡಿ ಹೇಳೋಣ ನಿಮಗೆ ಅಂತ ಹೇಳಿಬಿಟ್ಟು ಈಗೊಂದು ವಿಡಿಯೋ ಮಾಡಿದೆ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಅವರು ಬರುವಂತಹ ವಿಡಿಯೋ, ಅಂದರೆ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋವಂಥ ವಿಡಿಯೋ ಏರ್ಪೋರ್ಟಿಂದ. ಸೊ ಹೋಪ್ಫುಲ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಬಾಯ್.